ಸಿದ್ದರಾಮಯ್ಯ ಅವರು ಈ ರೀತಿ ಕೇಳಿರುವುದು ಕೂಡ ಈಗ ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಯಾರೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂತಿದ್ದಾರೆ ಅಂತ ಅನ್ಕೊಂಡ್ರ? ಅವರು ರಾಷ್ಟ್ರಪತಿ, ಅವರನ್ನ ಈ ರೀತಿಯಾಗಿ ಕೇಳಿದ್ದು ತಪ್ಪು ಅನ್ನುವಂತಹ ಪ್ರಶ್ನೆಗಳು ಓಡಾಡ್ತಾ ಇದೆ. ಇನ್ನ ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಸುಂಕ ಸಮರ ಸಾರಿದ್ದ ಅಮೆರಿಕಕ್ಕೆ ಭಾರತ ಖಡಕ್ ಕೌಂಟರ್ ಕೊಟ್ಟಿದೆ. ಪ್ರಧಾನಿ ಮೋದಿ ಚೀನಾ ಭೇಟಿಯಿಂದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಕಕ್ಕಾಬಿಕ್ಕಿ ಆದ್ರೆ ಪಾಕಿಸ್ತಾನ್ ಪತುರುಗುಟ್ಟಿ ಹೋಗಿದೆ. ಮೋದಿ ಮತ್ತು ಪುಟಿನ್ ದೋಸ್ತಿ ಕಂಡು ಅಮೆರಿಕಾಗೆ ಟೆನ್ಷನ್ ಶುರುವಾಗಿದೆ. ಸದ್ಯಕ್ಕೆ ಜಗತ್ತಿನ ಹುಚ್ಚು ಯಾರಪ್ಪ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಡೊನಾಲ್ಡ್ ಟ್ರಂಪ್ ಅಂತ ಹೇಳಬಹುದು. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳು, ಆಡು ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರಿ ನೆಗಪಾಟಲಿಗೆ ಈಡಾಗ್ತಿವೆ. ಅದರಲ್ಲೂ ಎಲ್ಲೇ ಯುದ್ಧ ಆದರೂ ಕೂಡ ನಾನೇ ನಿಲ್ಲಿಸಿದ್ದು ಅಂತ ಹೇಳಿ ಸ್ವಯಂ ಘೋಷಿತ ಶಾಂತಿದೂತ ಆಗೋಕೆ ಹೊರಟಿದ್ರು. ಜೊತೆಗೆ ಭಾರತ, ಚೀನಾ, ರಷ್ಯಾದ ಮೇಲೆ ಸುಂಕ ಸಮರವನ್ನ ಸಾರಿದ್ರು. ಆದರೆ ಈಗ ಭಾರತದ ಒಂದೇ ಒಂದು ಹೆಜ್ಜೆಗೆ ದೊಡ್ಡಣ್ಣ ಕಂಪ್ಲೀಟ್ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ತ್ರಿಮೂರ್ತಿಗಳ ಟಕ್ಕರ್. ಒಂದೇ ಒಂದು ಮಾತಿಲ್ಲ, ದೊಡ್ಡಣ್ಣ ಸೈಲೆಂಟ್. ಚೀನಾದ ಟಿಯಾನ್ಜಿನ್ನಲ್ಲಿ ನಡೀತಾ ಇರುವಂತಹ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆ ಹಲವು ಕುತೂಹಲಕಾರಿ ಘಟನೆಗಳಿಗೆ ಸಾಕ್ಷಿಯಾಗಿವೆ. ಭಾರತ, ಚೀನಾ, ರಷ್ಯಾ ತ್ರಿಶಕ್ತಿಗಳ ಸಮಾಗಮ ಕಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಕ್ ಆಗಿದ್ದಾರೆ. ಎಸ್ಸಿಒ ಸಭೆಯಲ್ಲಿ ಭಾರತ ರಷ್ಯಾ ಆತ್ಮೀಯತೆ. ಎಸ್ಸಿಒ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಆಪ್ತತೆ ಬಹಳ ಗಮನವನ್ನ ಸೆಳೆಯಿತು. ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಂತೆ ಆತ್ಮೀಯವಾಗಿ ಆಲಿಂಗಿಸಿ ರಷ್ಯಾ ಅಧ್ಯಕ್ಷ ಆಪ್ತತೆಯಿಂದ ಮಾತನಾಡಿಸಿದರು. ಮೋದಿ ಪುಟಿನ್ ಒಂದೇ ಕಾರಿನಲ್ಲಿ ಪಯಣ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಶಾಂಘೈ ಸಹಕಾರ ಶೃಂಗಸಭೆ ನಡೆದ ಸ್ಥಳದಿಂದ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸ್ಥಳಕ್ಕೆ ಇಬ್ಬರು ನಾಯಕರು ಜೊತೆಯಾಗಿ ಒಂದೇ ಕಾರಿನಲ್ಲಿ ಪ್ರಯಾಣಿಸಿದರು. ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಮೊದಲಿನಿಂದಲೂ ಕೂಡ ಉತ್ತಮವಾಗಿದೆ. ಈ ನಡುವೆ ಅಮೆರಿಕ ಭಾರತದ ಮೇಲೆ ಸುಂಕ ಸಮರವನ್ನ ಸಾರಿತು. ಇದಕ್ಕೆ ಪ್ರಧಾನಿ ಮೋದಿ ಖಡಕ್ ಆಗಿ ಕೌಂಟರ್ ಕೂಡ ಕೊಟ್ಟಿದ್ರು. ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದರಿಂದಾಗಿ ಮೋದಿ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಗೌರವ ಮತ್ತಷ್ಟು ಹೆಚ್ಚಾಯಿತು ನೋಡಿ. ಇನ್ನು ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷರನ್ನ ಭಾರತಕ್ಕೆ ಸ್ವಾಗತಿಸಿದರು. ಈ ವರ್ಷಾಂತದಲ್ಲಿ ಪುಟಿನ್ ಭಾರತಕ್ಕೆ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. दोनों पक्षों के बीच नियमित रूप से कई उच्च स्तरीय बैठकें भी हुई है. इस वर्ष दिसंबर में हमारी 23वीं समिट के लिए 140 करोड़ भारतीय उत्सुकतापूर्वक आपका इंतजार कर रहे हैं. कठिन से कठिन परिस्थितियों में भी भारत और रूस हमेशा कंधे से कंधा मिलाकर चले हैं. हमारा करीबी सहयोग न केवल दोनों देशों के लोगों के लिए बल्कि वैश्विक शांति, स्थिरता और समृद्धि के लिए महत्वपूर्ण है. ಭಾರತ ಮತ್ತು ರಷ್ಯಾ ನಡುವೆ ಹಲವು ವಾಣಿಜ್ಯ ಒಪ್ಪಂದಗಳು ಆಗಿವೆ. ಜೊತೆಗೆ ಚೀನಾ ಹಾಗೂ ಭಾರತದ ಮೇಲೆ ಹೂಡಿಕೆ ಮಾಡುವುದಾಗಿ ಪುಟಿನ್ ಹೇಳಿದ್ದಾರೆ. ಸದ್ಯ ತ್ರಿಮೂರ್ತಿಗಳು ಕೊಟ್ಟ ಏಟಿಗೆ ಸುಂಕ ಸಮರ ಸಾರಿದ್ದ ಟ್ರಂಪ್ ಮೌನಕ್ಕೆ ಶರಣಾದಂತಿದೆ. ದಿನಕ್ಕೆ 10 ಟ್ವೀಟ್ ಮಾಡಿದ್ದ ದೊಡ್ಡಣ್ಣ ಒಂದೇ ಒಂದು ಟ್ವೀಟ್ ಮಾಡದೆ ಗಪ್ ಚುಪ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರು ಈ ರೀತಿ ಕೇಳಿರುವುದು ಕೂಡ ಈಗ ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಯಾರೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂತಿದ್ದಾರೆ ಅಂತ ಅನ್ಕೊಂಡ್ರ? ಅವರು ರಾಷ್ಟ್ರಪತಿ, ಅವರನ್ನ ಈ ರೀತಿಯಾಗಿ ಕೇಳಿದ್ದು ತಪ್ಪು ಅನ್ನುವಂತಹ ಪ್ರಶ್ನೆಗಳು ಓಡಾಡ್ತಾ ಇದೆ. ಇನ್ನ ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಸುಂಕ ಸಮರ ಸಾರಿದ್ದ ಅಮೆರಿಕಕ್ಕೆ ಭಾರತ ಖಡಕ್ ಕೌಂಟರ್ ಕೊಟ್ಟಿದೆ. ಪ್ರಧಾನಿ ಮೋದಿ ಚೀನಾ ಭೇಟಿಯಿಂದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಕಕ್ಕಾಬಿಕ್ಕಿ ಆದ್ರೆ ಪಾಕಿಸ್ತಾನ್ ಪತುರುಗುಟ್ಟಿ ಹೋಗಿದೆ. ಮೋದಿ ಮತ್ತು ಪುಟಿನ್ ದೋಸ್ತಿ ಕಂಡು ಅಮೆರಿಕಾಗೆ ಟೆನ್ಷನ್ ಶುರುವಾಗಿದೆ. ಸದ್ಯಕ್ಕೆ ಜಗತ್ತಿನ ಹುಚ್ಚು ಯಾರಪ್ಪ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಡೊನಾಲ್ಡ್ ಟ್ರಂಪ್ ಅಂತ ಹೇಳಬಹುದು. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳು, ಆಡು ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರಿ ನೆಗಪಾಟಲಿಗೆ ಈಡಾಗ್ತಿವೆ.
ಅದರಲ್ಲೂ ಎಲ್ಲೇ ಯುದ್ಧ ಆದರೂ ಕೂಡ ನಾನೇ ನಿಲ್ಲಿಸಿದ್ದು ಅಂತ ಹೇಳಿ ಸ್ವಯಂ ಘೋಷಿತ ಶಾಂತಿದೂತ ಆಗೋಕೆ ಹೊರಟಿದ್ರು. ಜೊತೆಗೆ ಭಾರತ, ಚೀನಾ, ರಷ್ಯಾದ ಮೇಲೆ ಸುಂಕ ಸಮರವನ್ನ ಸಾರಿದ್ರು. ಆದರೆ ಈಗ ಭಾರತದ ಒಂದೇ ಒಂದು ಹೆಜ್ಜೆಗೆ ದೊಡ್ಡಣ್ಣ ಕಂಪ್ಲೀಟ್ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ತ್ರಿಮೂರ್ತಿಗಳ ಟಕ್ಕರ್. ಒಂದೇ ಒಂದು ಮಾತಿಲ್ಲ, ದೊಡ್ಡಣ್ಣ ಸೈಲೆಂಟ್. ಚೀನಾದ ಟಿಯಾಂಜಿನ್ನಲ್ಲಿ ನಡೀತಾ ಇರುವಂತಹ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆ ಹಲವು ಕುತೂಹಲಕಾರಿ ಘಟನೆಗಳಿಗೆ ಸಾಕ್ಷಿಯಾಗಿವೆ. ಭಾರತ, ಚೀನಾ, ರಷ್ಯಾ ತ್ರಿಶಕ್ತಿಗಳ ಸಮಾಗಮ ಕಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಕ್ ಆಗಿದ್ದಾರೆ. ಎಸ್ಸಿಒ ಸಭೆಯಲ್ಲಿ ಭಾರತ, ರಷ್ಯಾ ಆತ್ಮೀಯತೆ. ಎಸ್ಸಿಒ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಆಪ್ತತೆ ಬಹಳ ಗಮನವನ್ನ ಸೆಳೆಯಿತು. ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಂತೆ ಆತ್ಮೀಯವಾಗಿ ಆಲಿಂಗಿಸಿ ರಷ್ಯಾ ಅಧ್ಯಕ್ಷ ಆಪ್ತತೆಯಿಂದ ಮಾತನಾಡಿಸಿದರು. ಮೋದಿ ಪುಟಿನ್ ಒಂದೇ ಕಾರಿನಲ್ಲಿ ಪಯಣ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಶಾಂಘೈ ಸಹಕಾರ ಶೃಂಗಸಭೆ ನಡೆದ ಸ್ಥಳದಿಂದ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸ್ಥಳಕ್ಕೆ ಇಬ್ಬರು ನಾಯಕರು ಜೊತೆಯಾಗಿ ಒಂದೇ ಕಾರಿನಲ್ಲಿ ಪ್ರಯಾಣಿಸಿದರು. ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಮೊದಲಿನಿಂದಲೂ ಕೂಡ ಉತ್ತಮವಾಗಿದೆ. ಈ ನಡುವೆ ಅಮೆರಿಕ ಭಾರತದ ಮೇಲೆ ಸುಂಕ ಸಮರವನ್ನ ಸಾರಿತು. ಇದಕ್ಕೆ ಪ್ರಧಾನಿ ಮೋದಿ ಖಡಕ್ ಆಗಿ ಕೌಂಟರ್ ಕೂಡ ಕೊಟ್ಟಿದ್ರು. ಏನೇ ಬೆದರಿಕೆ ಒಡ್ಡಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದರಿಂದಾಗಿ ಮೋದಿ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಗೌರವ ಮತ್ತಷ್ಟು ಹೆಚ್ಚಾಯಿತು ನೋಡಿ. ಇನ್ನು ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷರನ್ನ ಭಾರತಕ್ಕೆ ಸ್ವಾಗತಿಸಿದರು. ಈ ವರ್ಷಾಂತದಲ್ಲಿ ಪುಟಿನ್ ಭಾರತಕ್ಕೆ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. दोनों पक्षों के बीच नियमित रूप से कई उच्च स्तरीय बैठकें भी हुई है. इस वर्ष दिसंबर में हमारी 23वीं समिट के लिए 140 करोड़ भारतीय उत्सुकतापूर्वक आपका इंतजार कर रहे हैं. कठिन से कठिन परिस्थितियों में भी भारत और रूस हमेशा कंधे से कंधा मिलाकर चले हैं. हमारा करीबी सहयोग न केवल दोनों देशों के लोगों के लिए बल्कि वैश्विक शांति, स्थिरता और समृद्धि के लिए महत्वपूर्ण है. ಭಾರತ ಮತ್ತು ರಷ್ಯಾ ನಡುವೆ ಹಲವು ವಾಣಿಜ್ಯ ಒಪ್ಪಂದಗಳು ಆಗಿವೆ. ಜೊತೆಗೆ ಚೀನಾ ಹಾಗೂ ಭಾರತದ ಮೇಲೆ ಹೂಡಿಕೆ ಮಾಡೋದಾಗಿ ಪುಟಿನ್ ಹೇಳಿದ್ದಾರೆ. ಸದ್ಯ ತ್ರಿಮೂರ್ತಿಗಳು ಕೊಟ್ಟ ಏಟಿಗೆ ಸುಂಕ ಸಮರ ಸಾರಿದ್ದ ಟ್ರಂಪ್ ಮೌನಕ್ಕೆ ಶರಣಾದಂತಿದೆ. ದಿನಕ್ಕೆ 10 ಟ್ವೀಟ್ ಮಾಡಿದ್ದ ದೊಡ್ಡಣ್ಣ ಒಂದೇ ಒಂದು ಟ್ವೀಟ್ ಮಾಡದೆ ಗಪ್ ಚುಪ್ ಆಗಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.